ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ್ ಕಾರ್ಯತೆ ಹ್ಯವಶಃ ಕರ್ಮ ಸರ್ವಃ ಪ್ರಕೃತಿಜೈರ್ಗುಣೈಃ. ಈ ಮಾತನ್ನು ಹೇಳಿದವರು ವ್ಯಾಸ ಮಹರ್ಷಿಗಳು. ಬಹಳ ದೊಡ್ಡ ಜ್ಞಾನಿಗಳು ವ್ಯಾಸ ಮಹರ್ಷಿಗಳು. ಅವರ ಜ್ಞಾನ ಎಷ್ಟು ವಿಸ್ತಾರವಾಗಿತ್ತು ಅಂದರೆ, ಅವರು ಹೇಳದಂಥ ಸಂಗತಿಗಳೇ ಉಳಿದಿಲ್ಲ ಅಂತ ಮುಂದಿನವರು ಹೇಳಿದರು. ಅಷ್ಟು ಜ್ಞಾನ. ಇಡೀ ಜೀವನದ ತುಂಬ ಜ್ಞಾನ ಸಂಗ್ರಹ ಮತ್ತು ಜ್ಞಾನ ಪ್ರಸಾರಕ್ಕಾಗಿ ಕಳೆದ ಮಹಾನುಭಾವರು ವ್ಯಾಸರು. ಮಹಾಕವಿಗಳು. ಒಂದಲ್ಲ ಎರಡಲ್ಲ, ಸಾವಿರ ಸಾವಿರ ಸುಂದರವಾದಂಥ ಮಾತುಗಳನ್ನು ಆಡಿದವರು ವ್ಯಾಸ ಮಹರ್ಷಿ. ಅವರು ನೀತಿಶಾಸ್ತ್ರಜ್ಞರು, ಧರ್ಮಶಾಸ್ತ್ರಜ್ಞರು, ಸಮಾಜಶಾಸ್ತ್ರಜ್ಞರು, ಅರ್ಥಶಾಸ್ತ್ರಜ್ಞರು. ಎಷ್ಟು ಆಶ್ಚರ್ಯದ! ಒಬ್ಬ ಮನುಷ್ಯ ಇಷ್ಟೆಲ್ಲವನ್ನ ಮಾಡೋದು ಆಶ್ಚರ್ಯ. ಅದು ಆವಾಗಿನ ಕಾಲಕ್ಕೆ. ವ್ಯಾಸ ಅಂಥ ಮಹಾವ್ಯಾಸ ಮಹರ್ಷಿಗಳು ಈ ಜಗತ್ತನ್ನು ಕುರಿತು, ನಮ್ಮ ಜೀವನವನ್ನು ಕುರಿತು ಒಂದು ಸಣ್ಣ ಸುಂದರ ಮಾತು ಹೇಳ್ತಾರೆ. ನ ಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತಿ ಅಕರ್ಮಕೃತ್ ಕಾರ್ಯತೆ ಹಿ ಅವಶಃ ಕರ್ಮ ಸರ್ವಃ ಪ್ರಕೃತಿಜೈರ್ಗುಣೈಃ. ನಮ್ಮ ಶರೀರದ ರಚನೆ ಹೀಗಾಗಿದೆ. ಕರ್ಮ ಮಾಡದೇ ಇದ್ದರೆ ಶರೀರ ಬದುಕೋದಿಲ್ಲ. ಕಶ್ಚಿತ್ ಕ್ಷಣಮಪಿ, ಒಂದು ಕ್ಷಣ ಕೂಡ ಶರೀರ ಬಾಳೋದಿಲ್ಲ. ಬರೀ ಶರೀರ ಅಲ್ಲ, ಈ ಜಗತ್ತೇ ಬಾಳೋದಿಲ್ಲ. ಕ್ರಿಯೆ ಅಷ್ಟು ಮಹತ್ವದ್ದು. ಎಲ್ಲವೂ ಕ್ರಿಯಾಧಾರಿತ. ಕ್ರಿಯೆ ಇತ್ತು ಸೌಂದರ್ಯ, ಸಮೃದ್ಧಿ ಈ ಎಲ್ಲವೂ. ಕ್ರಿಯಾ ಇಲ್ಲ, ಸೌಂದರ್ಯ ಇಲ್ಲ, ಸಮೃದ್ಧಿ ಇಲ್ಲ. ಅಷ್ಟು ಕ್ರಿಯೆಗೆ ಮಹತ್ವ ಅದ. ಮನೆ ನೋಡಿರಲ್ಲ, ಒಂದು ಮನೆ ಒಂದು 4 ದಿವಸ ನೀವು ಕಸ ಹೊಡೆಯೋದು ಬಿಟ್ಟರೆ, ದೀಪ ಹಚ್ಚೋದು ಬಿಟ್ಟರೆ ಮನೆ ಹೆಂಗಾಗಿರ್ತದೆ? ಯಾವಾಗಲೂ ಕೆಲಸ ಕೆಲಸ ಕೆಲಸ. ನಿರಂತರವಾಗಿ ಆಕಾಶದೊಳಗೆ, ಭೂಮಂಡಲದ ಮೇಲೆ ಎಷ್ಟು ಕೆಲಸಗಳು ಸಾಗ್ತಾ ಇದ್ದಾವ. ಸಣ್ಣ ವಸ್ತುವೇ ಇರಲಿ, ದೊಡ್ಡ ವಸ್ತುವೇ ಇರಲಿ, ಎಲ್ಲವೂ ಕ್ರಿಯಾಶೀಲ. ಕ್ರಿಯಾಶೀಲ. ಅದು ಆಶ್ಚರ್ಯ. ಇಡೀ ಜಗತ್ತೆಲ್ಲ ಕ್ರಿಯೆಯ ಮೇಲೆ ಅವಲಂಬಿಸದ.
ಅದಕ್ಕೆ ಅವ್ರು ಹೇಳಿದರು, ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತಿ ಅಕರ್ಮಕೃತ್. ನಾವು ಒಲ್ಲಂದರೂ ಸಹಿತ ಈ ಜಗತ್ತು ನಮ್ಮನ್ನು ಕೆಲಸಕ್ಕೆ ತೊಡಗಿಸ್ತದೆ. ಇಲ್ಲದೆ ಇದ್ದರೆ ಜಗತ್ತನ್ನು ಬಿಡುವಂಥದ್ದು. ಇದು ಕರ್ಮ ಜಗತ್ತ. ಇಲ್ಲಿ ಕರ್ಮ ಮಾಡದೆ ಬದುಕಲಿಕ್ಕೆ ಆಗೋದೇ ಇಲ್ಲ. ಕರ್ಮ ನಡೀತಾನೇ ಇರಬೇಕು. ಇಂಥ ಅದ್ಭುತವಾದ ಜಗತ್ತು, ಇಂಥಲ್ಲಿ ನಾವು ಬಾಳಬೇಕಲ್ಲ. ಕರ್ಮಣೈವ ಹಿ ಸಂಸಿದ್ಧಿಂ ಆಸ್ಥಿತ ಜನಕಾದಯ ಲೋಕಸಂಗ್ರಹಮೇವಾಪಿ ಸಂಪಸ್ಯನ್ ಕರ್ತುಮರ್ಹಸಿ. ಎಷ್ಟು ಛಲೋ ಹೇಳ್ತಾರೆ. ಹಿಂದೆ ನೋಡು, ಜಗತ್ತಿನಲ್ಲಿ ಯಾರು ಯಾರು ಆಗಿ ಹೋದರೋ ಮಹಾನುಭಾವರು, ಬಹಳ ದೊಡ್ಡವರು ಅಂತ ನಾವು ಯಾರನ್ನ ವರ್ಣಿಸ್ತೇವೆ, ಗೌರವಿಸ್ತೇವೆ, ಅಂಥವ್ರು ಎಲ್ಲ ಕೆಲಸದಲ್ಲಿ ಮಗ್ನರಾಗಿದ್ದರು. ರಾಜ ಮಹಾರಾಜರು, ಜನಕನಂಥ ಮಹಾರಾಜರು, ಭಗೀರರಂಥ ಮಹಾರಾಜ ಏನು ಮಾಡಿದ್ದೇ ಮಾಡಿದ್ದು. ಮಹಾರಾಜರನಿಸಿಕೊಂಡವರೇ ಒಕ್ಕಲತನ ಮಾಡಿದರು. ಇದು ಆಶ್ಚರ್ಯ. ಎಲ್ಲಿಲ್ಲ. ಕರ್ಮಣೈವೈ ಸಂಸಿದ್ಧಿಂ ಆಸ್ಥಿತ. ಏನನ್ನಾದರೂ ಪಡೆಯಬೇಕಿದ್ರೆ ಜಗತ್ತಿನಲ್ಲಿ ಶ್ರೇಷ್ಠವಾದದ್ದನ್ನು ಕರ್ಮಣೈವ ಹಿ, ಕರ್ಮದಿಂದಲೇ. ಕರ್ಮ ಇಲ್ಲ ಯಾವುದನ್ನೂ ಸಾಧಿಸಲಿಕ್ಕಾಗೋದಿಲ್ಲ. ಯಾವುದನ್ನೂ ಸಾಧಿಸಲಿಕ್ಕ. ಒಂದು ಇರಿಬೆ ಹೊರಟಿತ್ತು. ಇರಿಬೆ ಸಣ್ಣದು ಒಂದಿಷ್ಟೇ, ಭಾಳ ಜೋರಾಗಿ ಓಡ್ತಾ ಇತ್ತು. ಇರಿಬೆ ಹೆಂಗೆ ನಡೀತಾವೆ, ಎಷ್ಟು ಚುರುಕಿರ್ತಾವೆ. ಮತ್ತು ಮೈ ನೋಡಿದರೆ ಏನಿಲ್ಲ, ಆದರೆ ಎಷ್ಟು ಚುರುಕ. ಅದು ಹೀಗೆ ಹೊರಟಿತ್ತು. ಒಬ್ಬ ಮನುಷ್ಯ ಕೇಳ್ದ, ಎಲ್ಲಿ ಹೊರಟಿಯ ಅಂದ. ಇಷ್ಟ ಅವಸರದಿಂದ. ಎಲ್ಲಿ ಹೋಗೋದು? ಹಿಮಾಲಯ ಬೆಟ್ಟ ನೋಡಕ್ಕೆ ಹೊರಟೇನಿ ಅಂತು. ಅದು ಹೆಂಗಿರ್ಬೇಕು? ಹಿಮಾಲಯದ ಬೆಟ್ಟ ನೋಡಕ್ಕೆ ಹೊರಟೇನಿ ಅಂತ. ಅಲ್ಲಿ ಬಹಳ ಸುಂದರ ಪರಿಸರ ಅದ ಅಂತ ಕೇಳಿದ್ದೀನಿ. ಜೀವನದಾಗ ಒಮ್ಮೆಯಾದರೂ ಹಿಮದ ಬೆಟ್ಟದ ಗಿರಿಯನ್ನು ನೋಡಬೇಕು ಅಂತ ಕೇಳಿದ್ದೀನಿ. ಅದಕ್ಕೆ ಹೊರಟೇನಿ ಅಂತು. ಎಷ್ಟು ದೂರದ ಗೊತ್ತೇನು ಅಂದ ಮನುಷ್ಯ. ಎಷ್ಟಿದ್ದರೆ ಏನು ಅಂತ. ಎಷ್ಟು ದೂರ ಇದ್ದರೆ ಏನು ಪ್ರಶ್ನಿಲ್ಲ. ನಾವು ನಡೀತಾ ಹೋಗಿಬಿಟ್ರೆ, ಆ ದಿಶೆಯೊಳಗೆ ಹೋಗಿಬಿಟ್ರೆ ಸಿಕ್ಕೇ ಸಿಗ್ತದಲ್ಲ ಅಂತ. ಹೆಂಗದ? ನಡೆಯೋದು ಮಹತ್ವದ್ದು, ಎಷ್ಟು ದೂರದ ಅಳೆಯೋದು ಮಹತ್ವದ್ದಲ್ಲ. ಅವಾಗ ಕೇಳ್ದ, ಯಾವ ದಿಕ್ಕಿನಾಗದ ಅದರೇ ಗೊತ್ತದ ನಿನಗ? ಅದು ಹೇಳ್ತು, ದಿಕ್ಕು ಗೊತ್ತದ, ಆದರೆ ಅದು ಏನದ ಅಂತ ನನಗೆ ಗೊತ್ತಿಲ್ಲ. ಆ ದಿಕ್ಕು ಹಿಡಿದು ಬಿಟ್ಟೇನಿ. ಈಗ ಉತ್ತರಕ್ಕೆ ಹೋಗಂತ ಹೇಳ್ಯಾರ, ಉತ್ತರಕ್ಕೆ ಹೊಂಟೇನಿ. ಅಲ್ಲೋ 1000ಗಟ್ಟಲೆ ಕಿಲೋಮೀಟರ್ ಎಂದ ಮುಟ್ಟಾವ. ನೀ ಮಾತಾಡಬೇಡ, ನಾ ಮುಟ್ಟಬೇಕಾಗ್ಯದ. ಇಲ್ಲೇ ಇರು, ನೀನು ಮಾತಾಡ್ಕೋತ. ಹೆಜ್ಜೆ ಹೆಜ್ಜೆ ಹಾಕಿದ ಬಳಿಕ ಅಷ್ಟು ಸಮೀಪ ಆಗುವುದಿಲ್ಲೇನು? ಇರಿಬೆ ಒಂದು ಹೆಜ್ಜೆ ಇಟ್ಟರೆ ಅಷ್ಟು ಸಮೀಪ ಆತಲ್ಲ. ನಾನು ನಡೀತಾ ಇದ್ದರೆ ಹಿಮದ ಬೆಟ್ಟ ಸಮೀಪ ಬರ್ತದ ನನಗೆ. ಹಿಮದ ಬೆಟ್ಟೆ ನನ್ನ ಸಮೀಪ ಬರ್ತದ. ನಾ ಹೆಜ್ಜೆ ಹಾಕ್ತಾ ಇದ್ರೆ ಒಂದು ಇರಿಬೆ
ಹೇಳ್ತು ಹಿಮಾಲಯ ಬೆಟ್ಟ ನೋಡಬಹುದು, ಕೆಲಸ ಮಾಡಿದರೆ ನಡೆದರೆ ಮಲಗಿದರೆ ಆಗ್ತದೇನು? ಅದು ಇರಿ ಸುಮ್ಮನೆ ಮಾಡ್ಕೋತಿದ್ರೆ ಸ್ವರ್ಗನೂ ಇಳಿತದ ಭೂಮಂಡಲಕ್ಕೆ. ಮಾಡದೇ ಇದ್ದರೆ ಏನೂ ಆಗೋದಿಲ್ಲ, ಏನೇನೂ ಆಗೋದಿಲ್ಲ. ಕರ್ಮಣ ಏವ ಹಿ ಸಂಸಿದ್ಧಿಂ ಆಸ್ಥಿತ ಜನಕಾದಯ. ಇತಿಹಾಸದ ಪುಟ ತಾವು ತೆಗೆದು ನೋಡಿ, ಏನಾದರೂ ಯಾರಾದರೂ ಸಾಧಿಸಿದ್ರೆ ಅದು ಕರ್ಮದಿಂದ ಸಾಧಿಸಿದಾರ, ಕೆಲಸದಿಂದ ಸಾಧಿಸಿದ್ದು. ಪಾಶ್ಚಿಮಾತ್ಯರಲ್ಲಿ ಒಬ್ಬ ತತ್ವಜ್ಞಾನಿ ಹೇಳ್ತಾನೆ, ಭಗವಂತ ಏನಾದರೂ ಒಳ್ಳೆಯದನ್ನು ಮಾಡಿದ್ರೆ ಮನುಷ್ಯನಿಗೆ ಆತನಿಗೆ 2 ಕೈ ಕೊಟ್ಟಾನೆ, 2 ಕಾಲ ಕೊಟ್ಟಾನೆ, 2 ಕಣ್ಣ ಕೊಟ್ಟಾನೆ. ಎದಕ್ಕೆ? ದುಡಿ ಅಂತ. ಕಾಲದವ ನಡಿ ಅಂತ. ಕೈ ಅದಾವ ಮಾಡು ಅಂತ. ಕಣ್ಣದವ ಜಗತ್ತನ್ನು ನೋಡು ಅಂತ. ಏನು ಸುಂದರ ಮಾತು ಹೇಳಿ. ಕಾಲ ಕೊಟ್ಟಿದ್ದು ಎದಕ್ಕೆ? ನಡೆಯೋದಕ್ಕೆ. ಎಲ್ಲಿವರೆಗೆ ನಡೀತೇವೆ ಅಲ್ಲಿವರೆಗೆ ಕಾಲುಗಳು, ಎಲ್ಲಿವರೆಗೆ ಮಾಡ್ತೇವೆ ಅಲ್ಲಿವರೆಗೆ ಕೈಗಳು, ಅಲ್ಲಿಯವರೆಗೆ ಕೈಗಳು. ಅವುಗಳನ್ನು ಯಾಕೆ ಕೊಟ್ಟ? ನೀನು ಜೀವನವನ್ನು ಕಟ್ಟಿಕೋಬೇಕಾದ್ರೆ ಬಳಸಬೇಕು. ಯೂಸ್ ದೆಮ್ ಆರ್ ಯು ವಿಲ್ ಲೂಸ್ ದೆಮ್. ನೀನು ಚೆನ್ನಾಗಿ ಬಳಸದೆ ಬದುಕ ಶ್ರೀಮಂತ ಆಗ್ತದೆ. ನೀನು ಚೆನ್ನಾಗಿ ಬಳಸದೆ ಸುಮ್ಮನೆ ಬಿಟ್ಟೆ ಅಂದರೆ ಯು ವಿಲ್ ಲೂಸ್ ದೆಮ್. ಅಲ್ಲಿ ಕೈನೂ ಇಲ್ಲ ಕಾಲೂ ಇಲ್ಲ, ಅಷ್ಟೇ. ದುಡಿಸು ಮನುಷ್ಯನೇ. ಶರೀರ ಬಂದಿದ್ದು ಎದಕ್ಕೆ? ದುಡಿಯೋದಕ್ಕಾಗಿ. ಯಾರದರೆ ಸಲುವಾಗಿ ದುಡಿಯೋದಲ್ಲ, ನಮ್ಮ ಬದುಕಿಗಾಗಿ ನಾವು ದುಡಿಯೋದು, ನಮ್ಮ ಶ್ರೇಯಸ್ಸಿಗಾಗಿ ನಾವು ದುಡಿಯೋದು, ನಮ್ಮ ಆನಂದಕ್ಕಾಗಿ ನಾವು ದುಡಿಯೋದು, ನಮ್ಮ ಆನಂದಕ್ಕಾಗಿ ನಾವು. ಎಷ್ಟು ಛಲೋ ಕಾರ್ಯಗಳು. ಕೈಯಿಂದ ಎಂಥೆಂಥ ಅದ್ಭುತ ಕಾರ್ಯ ಮಾಡಬಹುದು. ಒಂದು ಸುಂದರವಾದ ಮನಸ್ಸ ಇತ್ತು ಅಂದರೆ ಎಷ್ಟು ಅದ್ಭುತವಾಗಿ ಜಗತ್ತಿನಲ್ಲಿ ಬಾಳಬಹುದು ಹೇಳಿ. ಎಲ್ಲ ನಿಂತು ಹೋದರೆ ಇಲ್ಲೇನದ ಜಗತ್ತಿನೊಳಗ? ಎಲ್ಲವೂ ಕೆಲಸದ ಮ್ಯಾಲ. ಎಲ್ಲ ಬೇಜಾರಾಗ್ತದೆ ಕೆಲಸ ಇಲ್ಲದೆ ಇದ್ದರೆ. ಮತ್ತೇನಾದರೂ ಮಾಡಿದರೆ ಬೇಜಾರಾಗ್ತದೆ, ಕೆಲಸ ಮಾಡಿದರೆ ಬೇಜಾರಾಗೋದಿಲ್ಲ ಜೀವನ. ಕೆಲಸ. ನೀವು ಧ್ಯಾನಕ್ಕೆ ಕೂತ್ರೆ ಎಷ್ಟೊತ್ತಾಗ ಕೂಡೋರು? ಆತ ಪ್ರಶ್ನೆ ಕೇಳ್ತಾನೆ, ಎಷ್ಟು ತನಕ ಸುಮ್ಮನೆ ಕೂಡೋರು ಹೇಳು? ಏನೋ ಒಂದು 10 ನಿಮಿಷ 20 ನಿಮಿಷ ಸರಿ. ನೀವು ದಿವಸ ತುಂಬ ವರ್ಷ ತುಂಬ ಕೂಡಕ್ಕೆ ಶುರು ಮಾಡಿದರೆ ಬದುಕಂತದಲ್ಲ, ದ ಲೈಟ್ ಆಫ್ ಲೈಫ್ ಗೋಸ್ ಔಟ್. ಎಲ್ಲದ? ಆದರೆ ದಿನದ ತುಂಬ ಕೆಲಸ ಮಾಡು, ಬೇಡ ಅನಿಸೋದಿಲ್ಲ, ಸಾಕು ಅನಿಸೋದಿಲ್ಲ. ಜೀವನ ಅರಳಕ್ಕೆ ಶುರುವಾಗ್ತದೆ. ನದಿ ಹರಿತಾನೆ ಇರ್ತದೆ. 1 ದಿವಸ ಅಲ್ಲ, 2 ದಿವಸ ಅಲ್ಲ, ನದಿ ಹರಿತಾನೆ ಇರ್ತದೆ. ಅದರಲ್ಲಿ ಏನು ಹಾಕಿದರೂ ಸಹಿತ ಹರಿಯುವಾಗ ಸ್ವಚ್ಛ ಮಾಡ್ಕೋತ ಹರಿತಾ ಹೋಗ್ತದೆ. ಎಲ್ಲೂ ನಿಲ್ಲೋದಿಲ್ಲ, ನಿರಂತರ.
ಏನೊಮ್ಮೆ ಮಹಾಬಲೇಶ್ವರದಾಗ ಶುರು ಆಗ್ತದೆ, ಕೃಷ್ಣೆ ಹರಿತಾ 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 ಇಲ್ಲೇನು ಅಲ್ಲಿಯವರೆಗೆ ಬಂಗಾಳ ಉಪಸಾಗರಕ್ಕೆ ಹಿಂದೂ ಮಹಾಸಾಗರಕ್ಕೆ ಕೂಡು ತಕ ಸುಮ್ಮನೆ ಹರ್ಕೋತ್ ಹೋಗ್ತದೆ. ಯಾಕೆ? ಹರಿಯೋದೇ ನದಿ, ನಿಂತ್ರ ನದಿ ಅಲ್ಲ. ಸುಮ್ಮನೆ ನಿಂತು ಬಿಟ್ರೆ ನದಿ ಆಗೋದಿಲ್ಲ, ಹರಿತಾ ಇದ್ರೆ ನದಿ. ಹಾಗ ಜೀವನ ಅಂದ್ರೆ ಬರೇ ಇದ್ರೆ ಜೀವನ ಅಲ್ಲ, ಅದು ಹರಕೋತಿದ್ರೆ, ಕೆಲಸ ಮಾಡ್ಕೋತಿದ್ರೆ ಜೀವನ. ಅದು ಸುಂದರ ಜೀವ. ಅದಕ್ಕೆ ಶರಣರ ಅಷ್ಟು ಮಹತ್ವ ಕೊಟ್ಟರು. ಮಾಡು ಕೆಲಸ ಮಾಡು, ಮಸ್ತಾಗಿ ದುಡಿಮೆಯ ಮ್ಯಾಲ ಬದುಕ ಕಟ್ಟಿದ್ರೆ ಅದು ದೇವ ಬದುಕಾಗ್ತದೆ. ದುಡಿಮೆ ಇಲ್ಲದೆ ಕಟ್ಟಿದರೆ ಅದು ಮರ್ತ್ಯ ಬದುಕಾಗ್ತದೆ. ಕಟ್ಟು ಮಾಡು ಮನುಷ್ಯನೇ ಸುಂದರವಾದ ಕಾರ್ಯಗಳನ್ನು. ಮತ್ತು ಕೆಲಸ ಮಾಡೋದದ ಅಂತ ಏನರೇ ಮಾಡಬೇಡ. ಕೈ ಅದ ಒಂದು ತಿಳ್ಕೊಂಡು ಇನ್ನೊಬ್ಬರ ಕಿಶದ ಕೈ ಹಾಕಬಾರದು. ಇಲ್ಲವೇ? ನಮ್ಮ ಕೈಯ ನಮ್ಮ ಕಿಶದೊಳಗಿರಬೇಕೇ ವಿನಃ ಹಂಗಲ್ಲ. ಕೈಯಿಂದ ಚಲೋ ಕೆಲಸ ಮಾಡಬೇಕು. ಕೈಗೆ ಸೌಂದರ್ಯ ಬರಬೇಕಾದ್ರೆ ಕೈಗೆ ಕೆಲಸ ಇರಬೇಕು. ಹಾಗ ಕೈಗಳನ್ನು ದುಡಿಸೋದದ. ಕೈಗಳು ಹೇಳ್ತಾವ, ನನ್ನ ಸೌಂದರ್ಯ ಹೆಚ್ಚಾಗಬೇಕಾದ್ರೆ ನನಗೆ ಕೆಲಸ ಕೊಡು. ನೀ ಬರೀ ಅದನ್ನು ಹಾಕದೆ ಇದನ್ನು ಹಾಕದೆ ಅಂದ್ರೆ ನಮಗದು ಉಪಯೋಗ ಆಗೋದಿಲ್ಲ. ಬರೀ ಹಾಕದ ಇದರ ತುಂಬ ಕೈ ತುಂಬ ಅವು ಬಾಗ್ಸಕ್ಕೆ ಬರೋಲ್ಲೋ. ಎಷ್ಟು ಚಂದ ಕಾಣಿಸ್ತಾವ. ಕೈಗಳು ಹೇಳ್ತಾವ, ತೆಗಿಯೋ ಒಂದಿಷ್ಟು. ನಾವು ಕೆಲಸಗಾರರು, ನಮಗೆ ಬಾಗಾಕ ಬರಬೇಕು, ವಿಸ್ತಾರ ಆಗಕ್ಕೆ ಬರಬೇಕು. ಯಾವಾಗಲೂ ಹೀಗೆ ಇದ್ದರೆ ನಾವು ಚೆನ್ನಾಗಿರ್ತೇವೆ, ಜಗತ್ತನ್ನು ಸುಂದರ ಮಾಡ್ತೇವೆ. ಹಂಗೆ ನಮ್ಮಲ್ಲಿ ಶಕ್ತಿ ಅದ. ಕೈಗಳನ್ನು ಬಳಸು. ಕೈಗಳು ಇರೋದೇ ಅದಕ್ಕಾಗಿ. ಒಂದು ಹಕ್ಕಿಗೆ ಪಂಖ ಯಾಕಿರ್ತಾವ? ಹಾರೋದಕ್ಕಾಗಿ. ಸುಮ್ಮನೆ ಅಲ್ಲೇ ಬಡಿಯೋದಕ್ಕಾಗಿ ಅಲ್ಲ, ಹಾರೋದಕ್ಕಾಗಿ. ಕೈ ಸುಮ್ಮನೆ ಬೀಸೋದಕ್ಕಾಗಿ ಅಲ್ಲ, ಕೈ ಕೆಲಸ ಮಾಡೋದಕ್ಕಾಗಿ. ಎಷ್ಟು ಚಂದದ ಜೀವನ ಇದು. ಎರಡು ಇರದೇ ಇದ್ದರೆ, ದೇಹ ಮನಸ್ಸು ದುಡಿಯುವ ಈ ಕರಣಗಳು ಇಲ್ಲದೆ ಇದ್ದರೆ ಜೀವನ ಎಲ್ಲಿ? ಮಾತು ನಾಲಿಗೆ ಯಾವಾಗಲೂ ಕೆಲಸ ಮಾಡಬೇಕು, ಕಣ್ಣ ಕೆಲಸ ಮಾಡಬೇಕು. ಹೌದಲ್ಲ ಹೇಳಿ? ಎಲ್ಲವೂ ದುಡಿತಾ ಇದ್ದರೆ ಜಗತ್ತು ಸುಂದರ ಆಗ್ತದೆ. ಲೋಕ ಸಂಗ್ರಹ ಮೇವಾಪಿ ಸಂಪಸ್ಸನ್ನು ಕರ್ತುಮರ್ಹಸಿ. ನೀನು ಸಮೃದ್ಧ ಅದ ಅಂತ ಇಟ್ಕೋ. ನಿನ್ನ ಜೀವನದಲ್ಲಿ ಎಲ್ಲವೂ ಸಾಕಷ್ಟು ಹಣ ಅದ, ಮನಿ ಅದ, ಮಾರದ, ಎಲ್ಲ ಅದ. ಇನ್ನೇನು ದುಡಿಯೋ ಅವಶ್ಯಕತೆ ಇಲ್ಲ ಅಂತೂ ಅನ್ನಬೇಡ. ಯಾಕೆ? ದುಡಿಯೋದು ನಿಂತ ಕ್ಷಣವೇ ಜೀವನದ ಸೊಬಗ ನಿಲ್ಲುತ್ತದೆ. ಬದುಕಿನ ಸೌಂದರ್ಯ ಹೆಚ್ಚೋದು ದೇಹದ ಕೆಲಸಗಳ ಮ್ಯಾಲ ಅವಲಂಬಿಸಿದೆ. ಮನಸ್ಸಿನ ಭಾವನೆಗಳ ಮ್ಯಾಲ, ಬುದ್ಧಿಯ ವಿಚಾರಗಳ ಮ್ಯಾಲ ಬದುಕಿನ
ಸಮೃದ್ಧಿ ಸಿರಿವಂತಿಕೆ ಇರೋದು ನೀನು ಅದ ಅಂತ ತಿಳಿದು ಎಲ್ಲ ಬಂದ್ ಮಾಡಿದೆ ಅಂದರೆ ದೇಹ ಮನಸ್ಸ ಎಲ್ಲವೂ ಬಾಡಿ ಅವು ಮರೆಯಾಗ್ತಾವ, ನಿಷ್ಕ್ರಿಯಗೊಳ್ತಾವ, ಜೀವನದ ವೈಭವವನ್ನು ವಿನಾಶ ಮಾಡ್ತೇವೆ. ಆದ್ದರಿಂದ ಎಲ್ಲ ಅವಯವಗಳನ್ನು ಚೆನ್ನಾಗಿ ಬಳಸ್ಕೋತಿರೋದು. ಹಾಗೆ ಬಳಸೋದು ಮತ್ತು ಬಳಸೋ ರೀತಿನೂ ಚಲೋ ಇರಬೇಕು. ಕರ್ಮ ಮಾಡ್ತೇವಿ ಅಂತ ಏನರೇ ಮಾಡ್ಕೋತ ಹೋಗಬಾರದು. ಎಲ್ಲೇನು ಮಾತು ಬರ್ತಾವಂತ ಸಿಕ್ಕಿದ್ದು ಮಾತಾಡ್ಕೋತ ಹೋದ್ರೆ ಹೇಳಿ, ಮಾತು ಚಲೋ ಆಡ್ತಾನಂತಂದ್ರೆ ಎಲ್ಲನೂ ಮಾತಾಡೋದಲ್ಲ. ಯಾವ ಸುಂದರ ಮಾತುಗಳು, ಯಾವ ಜನರಲ್ಲಿ ಸಂತೋಷವನ್ನು ಉಂಟು ಮಾಡ್ತಾವ, ಇಲ್ಲದೆ ಇದ್ದರೆ ಜನರಲ್ಲಿ ಜ್ಞಾನದ ಕಿರಣಗಳನ್ನಾದರೂ ಹರಿಸ್ತಾವ ಅಥವಾ ಪ್ರಸನ್ನತೆಯ ಮಾಧುರ್ಯವನ್ನು ಹರಿಸ್ತಾವ. ಅಂಥ ಒಂದು ಎರಡು ಮಾತಾಡ್ಕೋತಿರು. ಮಾತು ಬರ್ತಾವಂತ ಹಿಂಗೆ ಸಿಕ್ಕಂಗೆ ಮಾತನಾಡಿ ಮನೆಗೆ ಜಗಳ ತಗೊಂಡು ಹೋಗೋದು, ಊರಾಗೆಲ್ಲ ಜಗಳ ಹಚ್ಚೋದು, ಮಾತರಿಯದವ ಜಗಳ ತಂದ, ಮಾತು ಬಲ್ಲವ ಮಾಣಿಕ್ಯ ತಂದ. ಏನು ಗಾದಿ ಮಾತುಗಳು, ಅವಕ್ಕೆ ಗಾದಿ ಮಾತತ್ ಕರೆದಾರೆ, ಎಷ್ಟು ಮಜಾ ಅದ. ಇಲ್ಲೇನು ಗಾದಿ ಮಾತುಗಳು ಬಹಳ ಅನುಭವದಿಂದ ಬಂದ ಮಾತುಗಳು, ಇಡೀ ಸಮಾಜ ಅನುಭವಿಸಿದ ಅನುಭವದ ಮಾತುಗಳು. ಮಾತು ಕಲಿಬೇಕಾಗ್ತದೆ. ಸುಂದರ ಮಾತುಗಳನ್ನು ನಾವು ಮಕ್ಕಳಿಗೆ ಕಲಿಸಬೇಕಾಗ್ತದೆ. ಮನೆಯೊಳಗೆ ಚಂದ ಮಾತಾಡ್ಕೋತಿದ್ದೇವೆ ಅಂದ್ರೆ ಅವು ಮಕ್ಕಳು ಚಂದ ಮಾತಾಡ್ತವೆ. ಹಾಗೆ ಮಾತು ಕೈಯ ಮೈಯ ಮನಸ್ಸ ಬುದ್ಧಿ ಎಲ್ಲವನ್ನ ಬಳಸಿ ಈ ಜಗತ್ತನ್ನು ಶ್ರೀಮಂತ ಮಾಡೋದದು. ಈಗ ನೋಡಿರಲ್ಲ, ವಿಜ್ಞಾನಿಗಳು ಏನು ತಲೆ ಬಳಸ್ತಾ ಇದ್ದಾರ, ಎಷ್ಟು ಅಪ್ರತಿಮ. ಹಿಂದೆ ಇತಿಹಾಸದಾಗ ಹಿಂಗೆ ನಡೆದದ್ದೇ ಬಹಳ ಕಡಿಮೆ. ಅಂಥದ್ರಾಗ ಏನು ಕೆಲಸ ಮಾಡ್ತಾ ಇದ್ದಾರ ಹೇಳಿ. ಸುಮ್ಮನೆ ನೀವು ಹಿಂಗೆ ಕುಂತೀರಿ, ನಿಮ್ಮ ಕಿಶೆದಾಗೇನು ತೆಗೆದು ಹಚ್ಚಿಬಿಟ್ರೆ ಇಡೀ ಜಗತ್ತೆಲ್ಲ ಕಿಶೆದಾಗ ಏನು ಬೇಕಾದ ಕೇಳಬೇಕು. ಎಷ್ಟು ಆಶ್ಚರ್ಯ. ಬನ್ನಿ ನಾಳೆ. ನಮಸ್ಕಾರ.